ಅಯೋಧ್ಯೆಯಲ್ಲಿ ಭಕ್ತ ಸಾಗರವೇ ನೆರೆಯುತ್ತಿದೆ. ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಭಕ್ತಿ ಸೇವೆ ಸಲ್ಲಿಕೆಗೆ ಬಂದವರು ಹಲವರು. ಅಂದಹಾಗೆ ಹನುಮ ಪ್ರಭು ರಾಮನ ಪರಮ ಭಕ್ತ. ಸಂಕಷ್ಟದಲ್ಲಿದ್ದ ರಾಮನ ಸೇವೆಗೆ ಬಂದ ಆಂಜನೇಯ ರಾಮಾಯಣದ ನಿರ್ಣಾಯಕ ಪಾತ್ರಧಾರಿ. ಸದ್ಯ ಅಯೋಧ್ಯೆಯಲ್ಲೂ ಹಲವು ಪಾತ್ರಗಳು ಕಾಣಿಸ್ತಿವೆ. ಪ್ರಮುಖವಾಗಿ ಗಮನ ಸೆಳೀತಾ ಇರೋ ಪಾತ್ರ ಹನುಮ. ಈ ಹನುಮನ ಜೊತೆ ನಮ್ಮ ಪ್ರತಿನಿಧಿ ಜಗದೀಶ್ ಮಾತನಾಡಿದ್ದಾರೆ, ನೋಡೋಣ. ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ಸಂಭ್ರಮಾಚರಣೆ ಈಗ ಎಲ್ಲಿ ನೋಡಿದ್ರು ಸಹಿತ ಕಾಣ ಸಿಗ್ತಾ ಇದೆ. ನಾನೀಗ ಲತಾ ಮಂಗೇಶ್ಕರ್ ಚೌಕ್ ನಲ್ಲಿ ಇದ್ದೀನಿ. ಸಂಜೆ ಆದ್ರೆ ಸಾಕು ಇಲ್ಲಿ ನೂರಾರು ಜನ, ಸಾವಿರಾರು ಜನ ಏನಂದ್ರೆ ರಾಮನ ಭಕ್ತರು ಸೇರ್ತಾರೆ. ಮತ್ತೆ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ಭಕ್ತಿನ ತೋರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಕಹಾಂ ಸೆ ಆ ಗಯೆ ಸರ್ ಜಿ ಆಪ್? बनारस से हनुमान बाबा। जय श्री राम, जय श्री राम, जय श्री राम। जय श्री राम। ಇದು ಮತ್ತೊಬ್ಬರ ಸೆಲೆಬ್ರೇಷನ್. ಈ ರೀತಿಯಾಗಿ ನೀವು ಈ ಸರ್ಕಲ್ ನಲ್ಲಿ ಎಲ್ಲೇ ಹೋದ್ರೂ ಸಹಿತ ಇದೇ ರೀತಿಯಾದಂತಹ ಸೆಲೆಬ್ರೇಷನ್ಗಳು ಒಬ್ಬೊಬ್ರು ಒಂದೊಂದು ರೀತಿಯ ತಮ್ಮದೇ ಆದಂತಹ ಭಕ್ತಿ ಭಾವವನ್ನು ತೋರಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಹನುಮಾನ್ ಗಡಿಯ ಮುಂಭಾಗದಲ್ಲಿ ಈಗ ಹನುಮಂತನೇ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಒಂದೊಂದು ಒಬ್ಬ ವ್ಯಕ್ತಿ, ಒಬ್ಬೊಬ್ಬರು ವೇಷಧಾರಿಗಳು ಬಂದು ಇಲ್ಲಿ ಏನಂದ್ರೆ ತಮ್ಮದೇ ಆದಂತಹ ರೀತಿಯಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಸರ್, आप कहां से आ गए? दिल्ली से। कब आए थे दिल्ली से? आज ही आए दोपहर को। कैसे महसूस हो रहा है आपको यहाँ? अच्छा महसूस हो रहा है। आज बड़ा हर्षोल्लास का दिन है। आज जैसा दिवाली से भी बढ़ के दिन है। आज हमारे रामलला 500 साल से टेंट में बैठे थे, आज वो अपने भवन में गए हैं। बहुत उल्लास का दिन है। जय श्री राम। आप तो हनुमान का वेशधारी होके आ रहे हैं ना, उसके बारे में बोलो थोड़ा। मैं हनुमान जी का रोल मैं अपने शौक से करता हूँ। कोई मुझे इसका कोई इंटरेस्ट नहीं है, मतलब कोई पैसे वैसे का कोई मुझे लालच नहीं है। मैं 42 साल से दिल्ली में हनुमान जी का रोल करता हूँ। आज मैंने भगवान जी की खुशी में यहाँ दर्शन करने के लिए आया हूँ। जय श्री राम। 42 ವರ್ಷಗಳಿಂದ ಹನುಮಾನ್ನ ವೇಷವನ್ನ ಏನಂದ್ರೆ ಹಾಕಿ ಏನೋ ದೆಹಲಿಯಲ್ಲಿ ನಾಟಕಗಳನ್ನ ಮಾಡೋದಾಗಿರ್ಬೋದು ಅಥವಾ ವೇಷಧಾರಿಯಾಗಿರುವಂತಹ ಒಬ್ಬ ವ್ಯಕ್ತಿ ಈಗ ಹನುಮಾನ ವೇಷ ಹಾಕೊಂಡು ಅಯೋಧ್ಯೆಗೆ ಬಂದು ಈಗ ರಾಮಗಡಿಗೆ ಎಂಟ್ರಿನ ಕೊಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಿದ್ದೀರಾ ನೀವು. ಅಂದ್ರೆ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಭಕ್ತಿ ಇರುತ್ತಲ್ಲ, ಆ ರೀತಿಯಾದಂತಹ ಭಕ್ತಿಯ ಅನಾವರಣ ಈ ಅಯೋಧ್ಯೆಯಲ್ಲಿ ನೀವು ಎಲ್ಲಿ ನೋಡಿದ್ರು ಸಹಿತ ಸಿಗುತ್ತೆ. ಹನುಮಾನ ಗಡಿಗೆ ಏನೋ ದೆಹಲಿಯಿಂದ ಬಂದಿರತಕ್ಕಂತಹ ಹನುಮನ ವೇಷಧಾರಿ ಎಂಟ್ರಿನ ಕೊಡ್ತಾ ಇರುವಂತಹ ಸಂದರ್ಭ ಇದು. ಮತ್ತೆ ಅದರ ಜೊತೆಗೆ ಹನುಮನಿಗಾಗಿ ಏನಂದ್ರೆ ಎಲ್ಲವನ್ನ ಖರೀದಿ ಮಾಡ್ತಿದ್ದಾರೆ. ನೀವು ಹೂಗಳಾಗಿರ್ಬೋದು ಅಥವಾ ಸ್ವೀಟ್ಗಳಾಗಿರ್ಬೋದು, ಶ್ರೀರಾಮನಿಗೆ ಯಾವ ರೀತಿಯಾಗಿ ಏನಂದ್ರೆ ಭಕ್ತಿ ಇತ್ತು ಹನುಮನ ವಿಚಾರವಾಗಿ ಅಂತಂದ್ರೆ ಹನುಮನ ಎಲ್ಲೇ ಹೋದ್ರೂ ಸಹಿತ ಹನುಮಂತನಿಗೆ ಕರ್ಕೊಂಡು ಹೋಗುವಂಥದ್ದು. ಮತ್ತೆ ಅದರ ಜೊತೆಗೆ ಇಡೀ ಅಯೋಧ್ಯೆಯನ್ನು ಕಾಯಕ್ಕೆ ಇಟ್ಟಿರುವಂತಹ ಸ್ಥಳವೇ ಈ ಹನುಮಾನ್ ಗಡಿಗೆ ಈಗ ವೇಷಧಾರಿ ಹನುಮಾನ್ಗಳು ಸಹಿತ ಹೋಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.